ಏಯ್, ಬೆಳಿಗ್ಗೆಯಿಂದ ತಿಂಡಿ ಕೊಡೋಕ್ ಟ್ರೈ ಮಾಡ್ತಾ ಇದ್ದೀನಿ. ಯಾಕೆ ನೀನ್ ತಿಂತಿಲ್ಲ? ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ ಚಿಕ್ಕು? ಓ, ನಿನ್ಗೆ ಆದ್ಯನೇ ಬೇಕು ಅನ್ಸುತ್ತೆ ಅಲ್ವಾ? ನೋಡು, ಇನ್ಮೇಲೆ ಆದ್ಯ ಇಲ್ಲಿಗೆ ಬರಲ್ಲ, ಅದನ್ನ ಅರ್ಥ ಮಾಡ್ಕೋ. ನನ್ನನ್ನೇ ಆದ್ಯ ಅಂತ ಅನ್ಕೊಂಡ್ರೆ ನಿಂಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಇವತ್ತು ಚಿಕ್ಕು ಖುಷಿಯಾಗುವಂತ ವಿಷಯ ತಂದಿದ್ದೀನಿ. ಏನ್ ವಿಷಯ ಅದು ಅಂಕಲ್? ಆದ್ಯ ಮನೆ ಬರ್ತಾ ಇದ್ದಾಳೆ. ಹೌದು ಕಣ್ಣು ಚಿಕ್ಕು, ಆದ್ಯ ಮನೆ ಬರ್ತಾ ಇದ್ದಾಳೆ. ಏನ್ ಹೇಳಿದ್ರಿ ಅಂಕಲ್? ಆದ್ಯ ಮನೆಗೆ ಬರ್ತಾ ಇದ್ದಾಳ? ಅಂಕಲ್ ನಿಜ ಬರ್ತಾ ಇದ್ದಾಳ? ಹೌದಪ್ಪ, ಮನೆಗೆ ಬರ್ತಾ ಇದ್ದಾಳೆ ಆದ್ಯ. ನಾನು ಆದ್ಯ ಮನೆ ಬರ್ತಿದ್ದಾಳೆ. ಎಸ್ ಎಸ್ ಎಸ್, ನಾನು ಆದ್ಯ ಮನೆ ಬರ್ತಿದ್ದಾಳೆ. ಆದ್ಯ ಮನೆ ಬರ್ತಿದ್ದಾಳೆ. ಯಾಕಾದ್ರೆ ಈ ವಿಷಯ ಇವ್ರಿಗೆ ಹೇಳ್ಬಿಟ್ರು ದೇವ್ರೆ. ಆದ್ಯ ಮನೆ ಬರ್ತಿದ್ದಾಳೆ. ನಾನು ಆದ್ಯ ಮನೆ ಬರ್ತಿದ್ದಾಳೆ. ಅಂಕಲ್, ಯಾಕೆ ಇವನಿಗೆ ಆದ್ಯ ಬರ್ತಿರೋ ವಿಷಯ ಹೇಳಿದ್ರಿ? ನನಗೆ ಹೇಳಿದಿದ್ರೆ ಅಟ್ಲೀಸ್ಟ್ ಇವನ್ನ ಆಚೆ ಕಳ್ಸೋಕೆ ಏನಾದ್ರು ಪ್ಲಾನ್ ಮಾಡ್ತಿದ್ದೆ. ಅಯ್ಯೋ, ನನಗೆ ಈ ವಿಷಯ ತಲೆಗೆ ಹೊಳಿದೇ ಇಲ್ಲಮ್ಮ. ಚೀಕುಗೆ ಹೇಳೋಣಂತ ಬಂದೆ, ಅಷ್ಟೊಳಗೆ ಅವನು ಕೇಳಿಸ್ಕೊಂಡ್ಬಿಟ್ರ ವಿಷಯನ. ಆದ್ಯ ಮನೆಗೆ ಬರ್ತಾಳೆ. ಆದ್ಯ ಮನೆಗೆ ಬರ್ತಾಳೆ. ಆದ್ಯ ಮನೆಗೆ ಬರ್ತಾಳೆ. ಆದ್ಯ ಮನೆಗೆ ಬರ್ತಾಳೆ. ಆದ್ಯ ಬರ್ತಾಳೆ ಮನೆಗೆ. ಆದ್ಯ ಬರ್ತಾಳೆ. ಅಲ್ಲಿ ನೋಡಿ ಅಂಕಲ್, ಮನುಷ್ಯನ್ ಗುಣ ಇರೋ ನಾಯಿ ಕುಣಿತಿದೆ, ಇನ್ನೊಂದು ಮನುಷ್ಯನ್ ವೇಷ ಹಾಕೊಂಡಿರೋ ನಿಯತ್ತಿಲ್ದೇ ಇರೋ ನಾಯಿ ಕುಣಿತಿದೆ. ಆದ್ಯ ಬರ್ತಾಳೆ ಮನೆಗೆ. ಆದ್ಯ ಬರ್ತಾಳೆ. ಆದ್ಯ ಬರ್ತಾಳೆ ಮನೆಗೆ. ಆದ್ಯ ಬರ್ತಾಳೆ ಈ ಮನೆಗೆ. ಆದ್ಯ ಬರ್ತಾಳೆ. ಮನೆಗೆ ಬರ್ತಾಳೆ. ಆದ್ಯ ಮನೆಗೆ ಬರ್ತಾಳೆ. ಮನೆಗೆ ಬರ್ತಾಳೆ. ಆದ್ಯ ಮನೆಗೆ ಬರ್ತಾಳೆ. ಮನೆಗೆ ಬರ್ತಾಳೆ. ಆದ್ಯ ಮನೆಗೆ ಬರ್ತಾಳೆ. ನಗ್ತೀರಾ? ಅದೆಷ್ಟು ನಗ್ತಿರೋ ನಗ್ಬಿಡಿ, ಕೊನೆಗೆ ಸೋಲದ್ ನೀವೇ ಅಂತ ಗೊತ್ತಿಲ್ಲ ನಿಮಗೆ. ಅಭಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ದೊಡ್ಡಮ್ಮ, ನಿಶಿ, ಅಣ್ಣ, ಆದ್ಯ, ಅಮ್ಮಿಯ ಎಲ್ಲರೂ ಬರ್ತಾ ಇದ್ದಾರೆ. ಅಭಿ, ಏನಾಯ್ತು? ಇದ್ಕಿದ್ದಾಗೆ ಯಾಕೆಷ್ಟೆಲ್ಲಾಗಿದ್ಯಾ? ನಿಮ್ಮ ದೊಡ್ಡಪ್ಪನ ಮುಂದೆ ನಮ್ಮ ಸಂಬಂಧದ ಬಗ್ಗೆ ಯಾಕೆ ಹಾಗೆ ಮಾತಾಡಿದೆ? ನಾವು ತುಂಬ ಚೆನ್ನಾಗಿದ್ದೀವಿ, ನಮ್ಮಂಥ ಜೋಡಿ ಬೇರೆ ಯಾರೂ ಇಲ್ಲ, ನಾವು 7 ಜನ್ಮದ ಜೋಡಿ ಅಂತ ಎಲ್ಲ ಹಾಗೆ ಹೀಗೆ ಎಲ್ಲ ಏನಂತ ಹೇಳ್ತಿದ್ಯಾ? ವಾಟ್ಸ್ ಆಲ್ ದಿಸ್ ನಾನ್ ಸೆನ್ಸ್? ಯಾಕೆ ಹೇಳ್ಬಾರ್ದಾಗಿತ್ತ? ಹೇಳು, ಪರವಾಗಿಲ್ಲ, ಆದರೆ ಇದೆಲ್ಲ ಸತ್ಯ ಆಗಿದ್ರೆ ಮಾತ್ರ ಇದಕ್ಕೊಂದು ಬೆಲೆ. ಸುಳ್ಳಿನ ಮೇಲೆ ಸುಳ್ಳು ಯಾಕೆ ಕಟ್ತಾ ಇದೆಯಾ? ಇದನ್ನೆಲ್ಲ ಕೇಳಿಸ್ಕೊಂಡು ನಿಮ್ಮ ದೊಡ್ಡಪ್ಪಂಗೆ ಮೊಮೆಂಟ್ರಲ್ಲಿ ಖುಷಿ ಆಗ್ಬೋದು, ಆದರೆ ನಾನು ಅಲ್ಲೇ ಇದ್ದೆ. ಇದನ್ನೆಲ್ಲ ಕೇಳಿಸ್ಕೊಂಡು ನನಗೆ ಹೇಗಾಗಿರ್ಬಾರ್ದು? ಸುಳ್ಳ? ನಾನು ಸುಳ್ಳು ಹೇಳ್ದೆ ಅಂತ ಅದು ಹೇಗೆ ಹೇಳ್ತೀಯ ಅಬ್ಬಿ ನೀನು? ಸತ್ಯ ಅಲ್ಲ ಅಂದಮೇಲೆ ಸುಳ್ಳು ಅನ್ನೋದು ಬಿಟ್ರೆ ಅದಕ್ಕೆ ಬೇರೆ ಹೆಸರು ಇದೆಯಾ? ಸತ್ಯನೇ ಅದಕ್ಕೆ ನಿನ್ನೊಂದು ಹೆಸರು. ನಮ್ಮಿಬ್ರು ಸಂಬಂಧದಲ್ಲಿ ಸುಳ್ಳನ್ನು ನಾನು ತರಲ್ಲ, ಅದ್ರ ಅವಶ್ಯಕತೆನೂ ನನಗಿಲ್ಲ. ಹಾಗಾದ್ರೆ ನೀನು ಹೇಳಿದಷ್ಟು ಸತ್ಯನಾ? ಪದೇ ಪದೇ ಯಾಕೆ ಹೇಳ್ತೀಯ ಅಬ್ಬಿ? ಸುಳ್ಳಲ್ಲ ಅಂದಮೇಲೆ ಅದು ಸತ್ಯನೇ ಆಗಿರುತ್ತೆ ಅಲ್ವಾ? ಮತ್ತೆ ಮದುವೆ ಆಗಿದ್ದು ಒಳ್ಳೇದಾಯ್ತು. ಅಭಿ ಅಂತ ಗಂಡ ಸಿಕ್ಕಿದ್ದು ನನ್ನ ಪುಣ್ಯ. ಅಭಿನ ನನಗೆ ಮದುವೆ ಮಾಡಿದಾಗ ಮೊದಲು ನಂಗೆ ಇಷ್ಟ ಇಲ್ಲ ಅಂದ್ರೂ ಆಮೇಲೆ ಇದೇ ಬೆಸ್ಟ್ ಡಿಸಿಷನ್ ಅಂದ್ಕೊಂಡಿದ್ದು. ಇದೆಲ್ಲ ಅದೆಲ್ಲ ಸತ್ಯ ಅಭಿ, ಬರೀ ಸತ್ಯ ಅಲ್ಲ, ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡಿದ್ದೀನಿ. ಮತ್ತೆ ಸುಳ್ಳು. ನನ್ನನ್ನು ಅಷ್ಟು ಪ್ರೀತಿ ಮಾಡೋಳು, ನನ್ನನ್ನು ದೇವ್ರ ಥರ ನೋಡೋಳು, ಯಾಕೆ ನನಗಿಷ್ಟು ನೋವು ಕೊಟ್ಕೊಂಡು ಬದುಕ್ತಾ ಇದೆಯಾ? ಯಾಕೆ ನನ್ನ ವಿರುದ್ಧವಾಗಿ ನಡ್ಕೊತಾ ಇದೆಯಾ ಹೇಳು?
ನಮ್ಮ ಸಂಬಂಧಕ್ಕೆ ಬೆಲೆ ಕೊಡದೇ ಇರೋಳು ಬಾಯಲ್ಲಿ ಸತ್ಯ ಹೇಗೆ ಬರುತ್ತೆ? ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಗೌರವ ಹೇಗೆ ಮೂಡುತ್ತೆ? ನಿನ್ನ ಹೃದಯದಲ್ಲಿ ಪ್ರೀತಿ ಹೇಗೆ ಹರಳುತ್ತೆ? ಉತ್ತರ ಕೊಡು ಶ್ರಾವಣಿ. ಸಮಯ ಸಾಧಕಿ ನೀನು. ಪರಿಸ್ಥಿತಿಗೆ ತಕ್ಕ ಹಾಗೆ ಬದಲಾಗ್ತೀಯ ನೀನು. ನಿನ್ ಕೆಲಸ ಆಗ್ಬೇಕು ಅಂದ್ರೆ ಎಷ್ಟೇ ಕೋಪ ಎಷ್ಟೇ ದ್ವೇಷ ಇದ್ರು ತಡ್ಕೊಂಡು ಬದುಕ್ತೀಯಲ್ವಾ? ಬರೀ ಸುಳ್ಳು, ಬಾಯ್ ಬಿಟ್ರೆ ಬರೀ ಸುಳ್ಳು. Shut up, Abhi! Just shut up! ನೀನೊಬ್ಬ idiot! ಶ್ರಾವಣಿ, ಏಯ್ ಮುಚ್ಚೋ ಬಾಯಿ. ಸತ್ಯ ಸುಳ್ಳು ಅನ್ನೋದು ಬರೀ ನಾಲ್ಗೆಯಿಂದ ಮಾತಾಡೋದಲ್ಲ, ಕಿವಿಯಿಂದ ಕೇಳಿಸ್ಕೊಡೋದಲ್ಲ. ಅದನ್ನ ಕಣ್ಣಲ್ಲಿ ನೋಡ್ಬೇಕು, ಮನ್ಸಿಟ್ ಕೇಳಿಸ್ಕೋಬೇಕು. ನಿನಗ ಆ ಶಕ್ತಿ ಇದ್ರೆ ಕಣ್ಣಲ್ಲಿ ನೋಡು, ಗೊತ್ತಾಗತ್ತೆ. ಸುಳ್ಳು ಹೇಳಿ ಯಾವ ಕೋಟೆನೂ ಕಟ್ಬೇಕಾಗಿಲ್ಲ ನಾನು. ಎಷ್ಟು ತಿಳ್ಕೊಂಡಿದ್ಯಾ ನನ್ನ ಬಗ್ಗೆ? ನನ್ನನ್ನ ಒಂದಲ್ಲ 2 ಸತಿ ಲವ್ ಮಾಡಿದ್ಯಾ, 2 ಸತಿ ಮದ್ವೆ ಮಾಡ್ಕೊಂಡಿದ್ಯಾ. ಆದ್ರೂ ನಿನಗೆ ಅರ್ಥ ಆಗಿಲ್ವಾ ಯಾವಾಗ ಸತ್ಯ ಹೇಳ್ತೀನಿ ಯಾವಾಗ ಸುಳ್ಳು ಹೇಳ್ತೀನಿ ಅಂತ? ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡು, ಅವಾಗ ಗೊತ್ತಾಗತ್ತೆ ನಾನು ಹೇಳ್ತಿರೋ ಸತ್ಯನ ಸುಳ್ಳ ಅಂತ. ಕಾಣ್ತಿಲ್ಲ ಅಲ್ವಾ? ಮನ್ಸು ಮಸ್ಕಾದ್ರೆ ಎಲ್ಲಿ ಕಾಣತ್ತೆ ಇಡಿಯಟ್. ನನ್ನನ್ನ ಒಂದಲ್ಲ 2 ಸತಿ ಲವ್ ಮಾಡಿದ್ಯಾ, 2 ಸತಿ ಮದ್ವೆ ಮಾಡ್ಕೊಂಡಿದ್ಯಾ. ಆದ್ರೂ ನಿನಗೆ ಅರ್ಥ ಆಗಿಲ್ವಾ ಯಾವಾಗ ಸತ್ಯ ಹೇಳ್ತೀನಿ ಯಾವಾಗ ಸುಳ್ಳು ಹೇಳ್ತೀನಿ ಅಂತ?